ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಭಾರತ ಒಂಚೂರು ಮೈಮರೆತರೂ ಸಾಕು, ಇಡೀ ದೇಶವನ್ನ ಧ್ವಂಸ ಮಾಡೋದಕ್ಕೆ ವಿರೋಧಿಗಳು ಕಾಯ್ತಾ ಇದ್ದಾರೆ. ಆದರೆ ಅವರ ಪ್ರತಿ ಅಟೆಂಪ್ಟ್ ಕೂಡ ಇಲ್ಲಿ ಫೇಲ್ ಆಗ್ತಾನೆ ಬಂದಿದೆ. ಅಮೆರಿಕದ CIA ಬಾಡಿಗೆ ಸೈನಿಕ ವ್ಯಾನ್ ಡೈಕ್ ಸಿಕ್ಕಿಬಿದ್ದ ವಿಷಯ ಕೇಳಿ ಇನ್ನೂ 48 ಗಂಟೆಗಳು ಕೂಡ ಕಳೆದಿಲ್ಲ. ಅಷ್ಟರಲ್ಲಿಯೇ ಇನ್ನೊಂದು ಭಯಾನಕ ಸುದ್ದಿ ಬಂದಿದೆ. ಭಾರತೀಯ ಸೇನೆಯ ಎವ್ರಿ ಮೂಮೆಂಟನ್ನು ಕೂಡ CCTVಯಲ್ಲಿ ರೆಕಾರ್ಡ್ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಕಳಿಸ್ಲಾಗ್ತಿತ್ತು. ಇಂಟ್ರೆಸ್ಟಿಂಗ್ ಏನಂದರೆ, ಇದರಲ್ಲಿ ಮುಸ್ಲಿಂ ಲೇಡಿ ಕೂಡ ಒಬ್ಳಿದ್ಲು ಪಾಕಿಸ್ತಾನದ ಸ್ಪೈ ಆಗಿ. ಏನಿದು ಸ್ಟೋರಿ, ಹೇಗಿತ್ತು ಇವರ ಪ್ಲ್ಯಾನು, ಎಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಒಂದು ದೊಡ್ಡ ಸುದ್ದಿ ಬಂದಿದೆ. ವಿದೇಶಿ ಪತ್ತೇದಾರಿ ಜಾಲ ಒಂದು ಪಾಕಿಸ್ತಾನದ ISIಗೆ ಕನಿಷ್ಠ ಅಂದರೂ 50 CCTV ವಿಡಿಯೋಗಳನ್ನು ಕಳಿಸಿದೆಯಂತೆ. ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಭಾರತದ ಅತ್ಯಂತ ಪ್ರಮುಖ ಮತ್ತು ಸೂಕ್ಷ್ಮ ಪ್ರದೇಶಗಳು, CRPFನ ಪ್ರಧಾನ ಕಚೇರಿ ಮತ್ತು BSFನ ಪ್ರಧಾನ ಕಚೇರಿಗಳ ದೃಶ್ಯಾವಳಿಗಳು ಕೂಡ ಇದ್ವು ಅನ್ನೋದು ಇಲ್ಲಿ ಶಾಕಿಂಗ್ ವಿಚಾರ. ಅಷ್ಟೇ ಅಲ್ಲದೆ ದೆಹಲಿ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ಮುಖ್ಯ ಕ್ಯಾಮರಾವನ್ನು ಅಳವಡಿಸಲಾಗಿತ್ತು. ಅದರ ಮೂಲಕ ಭಾರತೀಯ ಸೇನೆಯ ಚಲನವಲನಗಳನ್ನು ನಿರಂತರವಾಗಿ ಗಮನಿಸಲಾಗ್ತಿತ್ತು. ಈ ಪತ್ತೇದಾರಿಗಳನ್ನು ಬಂಧಿಸಿದ ನಂತರ ಪಾಕಿಸ್ತಾನ ಈ ಹಿಂದೆ ಪಹಲ್ಗಾಮ್ನಲ್ಲಿ ನಡೆಸಿದ ದಾಳಿಯ ಮಾದರಿಯಲ್ಲೇ ಭಾರತದ ಮೇಲೆ ಮತ್ತೊಂದು ದಾಳಿಯನ್ನು ಯೋಜಿಸ್ತಿತ್ತಾ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಇದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಸೀಲಾಂಪುರಕ್ಕೆ ಸೇರಿದ ಒಬ್ಬ ಮುಸ್ಲಿಂ ಯುವತಿ ಕೂಡ ಭಾಗಿಯಾಗಿದ್ಲು. ಆಕೆಯನ್ನು ಆನಂದ್ ವಿಹಾರ್ ಗಡಿಯಲ್ಲಿ ಬಂಧಿಸಲಾಗಿದ್ದು, ಆಕೆ ಯುವಕರೊಂದಿಗೆ ಸಂಪರ್ಕ ಬೆಳೆಸಿ ಅವರನ್ನು ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು ಅನ್ನೋ ಸತ್ಯ ಕೂಡ ಈಗ ಬಯಲಾಗಿದೆ. ಇವರ ಪ್ಲಾನ್ ಹೇಗಿತ್ತು ಅಂದರೆ, ಹಣದ ಆಸೆ ತೋರಿಸೋದು ಮತ್ತು ಸಂಬಂಧಗಳನ್ನು ಬೆಳೆಸಿ ಹತ್ತಿರ ಆಗಿ ಸೈನಿಕರನ್ನು ಹಾಗೂ ತಮಗೆ ಬೇಕಾದವರನ್ನು ತಮ್ಮ ಬಲೆಗೆ ಬೀಳಿಸ್ಕೊಳ್ತಾ ಇದ್ರು. ಜನ ಹಣ ಮತ್ತು ಆಕೆಯ ಸಾಮೀಪ್ಯಕ್ಕಾಗಿ ದೇಶದ್ರೋಹಿ ಕೆಲಸಗಳನ್ನು ಮಾಡೋದಕ್ಕೆ ಸಿದ್ಧರಾಗ್ಬಿಡ್ತಿದ್ರು. ಈ ನೆಟ್ವರ್ಕು ತಮ್ಮ ನೆರೆಹೊರೆಯವರಿಗೂ ಕೂಡ ಹಣದ ಆಮಿಷವನ್ನು ಒಡ್ಡಿ ಈ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿತ್ತಂತೆ. ಇಲ್ಲಿ ಸೋಹೆಲ್ ಮಲಿಕ್ ಅನ್ನೋ ವ್ಯಕ್ತಿಯ ಖಾತೆಗೆ ಮೊದಲು ಎಲ್ಲ ಹಣ ಕೂಡ ಜಮೆ ಆಗ್ತಿತ್ತು. ಅಲ್ಲಿಂದ ಉಳಿದವರಿಗೆ ಆ ಹಣ ಹಂಚಿಕೆ ಆಗ್ತಿತ್ತು. ಇವರ ಟಾರ್ಗೆಟ್ ಇದ್ದಿದ್ದು ಕೇವಲ ದೆಹಲಿ ಮಾತ್ರ ಅಲ್ಲ, ಮುಂಬೈ ಮತ್ತು ಇತರ ಪ್ರಮುಖ ನಗರಗಳ ಮೇಲೆ ಕೂಡ ದಾಳಿ ಮಾಡುವ ಯೋಜನೆಯನ್ನು ಇಟ್ಕೊಂಡಿದ್ರು. ಈ ವಿಷಯ ಬೆಳಕಿಗೆ ಬಂದ ತಕ್ಷಣ ಭಯೋತ್ಪಾದನಾ ನಿಗ್ರಹ ದಳ ATS ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಜಂಟಿಯಾಗಿ ತಂಡವನ್ನು ರಚಿಸಿ ತನಿಖೆಯನ್ನು ಆರಂಭಿಸಿದೆ. ಪಾಕಿಸ್ತಾನ ಜೊತೆ ಇವರ ಸಂಪರ್ಕ ಹೇಗಿತ್ತು, ಎಲ್ಲಿಂದ ಮಾಹಿತಿಯನ್ನು ಪಡೆದುಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮೊಬೈಲ್ಗಳಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಭಾರತದ ಭದ್ರತೆಯನ್ನು ಬಲಪಡಿಸುವ ಸಲುವಾಗಿ ಈ ಸಂಪೂರ್ಣ ಜಾಲವನ್ನು ಹತ್ತಿಕ್ಕಲೇಬೇಕು. ಆ ಕೆಲಸವನ್ನು ಈಗ ನಡೆಸಲಾಗ್ತಾ ಇದೆ. ಇನ್ನೊಂದು ಭಯಾನಕ ವಿಷಯ ಏನು ಗೊತ್ತಾ ನಿಮಗೆ? ಜ್ಯೋತಿ ಮಲ್ಹೋತ್ರಾ ಅನ್ನೋ ಹೆಸರು ಗೊತ್ತಿದೆಯಾ? ನೆನಪಿದೆಯಾ? ಭಾರತದ ಯೂಟ್ಯೂಬರ್ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ISI ಜೊತೆ ಶಾಮೀಲಾಗಿದ್ಲು. ಈಗ ಈ ಕೃತ್ಯದಲ್ಲಿ ಕೂಡ ಈ ಜ್ಯೋತಿ ಮಲ್ಹೋತ್ರಾ ಅನ್ನೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹೆಸರು ಕೇಳಿ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಹೋದಾಗ ಆಕೆಗೆ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿತ್ತು. ಆಕೆಯನ್ನು ಅನಂತ್ನಾಗ್ ಮತ್ತು ಪಹಲ್ಗಾಮ್ಗೆ ಕಳಿಸಲಾಗಿತ್ತು. ಅಲ್ಲಿ ಆಕೆ ಹೈ ವ್ಯಾಲ್ಯೂ ಕ್ಯಾಮರಾಗಳನ್ನು ಬಳಸಿ ಪೊಲೀಸ್ ಮತ್ತು ಸೇನೆಯ ಚೌಕಿಗಳ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ಲು. ಆ ಮಾಹಿತಿಯ ಆಧಾರದ ಮೇಲೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯನ್ನು ಯೋಜಿಸಿತ್ತು. ಆಕೆ ಪಾಕಿಸ್ತಾನಕ್ಕೆ ಹೋದಾಗಲೇ ಅಧಿಕಾರಿಗಳಿಗೆ ಆಕೆ ಮೇಲೆ ತುಂಬ ಸಂಶಯ ಕಾಡಿತ್ತು. ಆಕೆಯನ್ನು ಬಂಧಿಸಿ ಜೈಲಿಗೆ ಕೂಡ ಹಾಕಲಾಗಿದೆ. ಇತ್ತೀಚೆಗೆ ಆಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರೂ ಕೂಡ ನ್ಯಾಯಾಲಯ ಅದನ್ನು ತಿರಸ್ಕರಿಸಿತ್ತು. ಇನ್ನು ಈ ಜಾಲದ ಮೇನ್ ಟಾರ್ಗೆಟ್ ಯಾರು ಅಂದರೆ 19ರಿಂದ 20 ವರ್ಷದ ಯುವಕರು. ಬಂಧಿತರಲ್ಲಿ ಅದೇ ವಯಸ್ಸಿನವ್ರು ಜಾಸ್ತಿ ಇರೋದು. ಇವರೆಲ್ಲ ನಿಮ್ಮ ನಡುವೆಯೇ ಸಾಮಾನ್ಯ ಜನರಂತೆ ಬದುಕ್ತಾ ಇದ್ದಾರೆ. ಕೆಲವರು ಡಾಬಾಗಳಲ್ಲಿ, ಇನ್ನೂ ಕೆಲವರು ಔಷಧದ ಅಂಗಡಿಗಳಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಳ್ತಾ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಈ ಹಿಂದೆ ಕೆಂಪುಕೋಟೆ ಮೇಲೆ ದಾಳಿಯಾದ ಸಂದರ್ಭದಲ್ಲಿ ವೈದ್ಯರೇ ಭಾಗಿಯಾಗಿದ್ರು ಅನ್ನೋದು ಗೊತ್ತಿರಲಿ ವೀಕ್ಷಕರೇ.
ಆದರೆ ಈಗಿನ ತಂತ್ರ ಏನಂದರೆ ಪರಿಸ್ಥಿತಿ ಶಾಂತವಾಗಿದ್ದಾಗ ಮಾಹಿತಿಯನ್ನು ಸಂಗ್ರಹಿಸಿ ಸರಿಯಾದ ಸಮಯ ಬಂದಾಗ ದೊಡ್ಡ ದಾಳಿ ಮಾಡೋದು. ಭಾರತೀಯ ಸೇನೆ ಮೇಲೆ ದೊಡ್ಡ ಮಟ್ಟದ ದಾಳಿ ಮಾಡುವ ಇವರ ಯೋಜನೆಯನ್ನು ಭದ್ರತಾ ಸಂಸ್ಥೆಗಳು ಈಗ ವಿಫಲಗೊಳಿಸಿದೆ. ಇದೇ ರೀತಿ ಕೊಚ್ಚಿಯ ನೌಕಾ ಕಮಾಂಡ್ನ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ನೀಡ್ತಿದ್ದಂತಹ 24 ವರ್ಷದ ಆದರ್ಶ್ ಕುಮಾರ್ ಅಲಿಯಾಸ್ ಲಕ್ಕಿ ಅನ್ನೋ ನೌಕಾಪಡೆಯ ಅಧಿಕಾರಿಯನ್ನು ಕೂಡ ಈಗ ಬಂಧಿಸಿರೋ ಮಾಹಿತಿ ಬಂದಿದೆ. ಆತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹನಿ ಟ್ರಾಪಿಗೆ ಒಳಗಾಗಿ ರಹಸ್ಯ ಮಾಹಿತಿಗಳನ್ನು ಸೋರಿಕೆ ಮಾಡ್ತಿದ್ದ. ನಮ್ಮ ಗುಪ್ತಚರ ಸಂಸ್ಥೆಗಳು ಪ್ರತಿ ಕಾರ್ಯಾಚರಣೆಯ ನಂತರ ತಮ್ಮ ತಂತ್ರಗಳನ್ನು ಬದಲಾಯಿಸ್ತಾನೆ ಇದ್ದಾವೆ. ಕೆಂಪುಕೋಟೆ ದಾಳಿಯ ಮಾದರಿಯಲ್ಲೇ ಈ ಬಾರಿಯೂ ಕೂಡ ಸೌರಶಕ್ತಿ ಚಾಲಿತ ಕ್ಯಾಮರಾಗಳನ್ನು ಅಂದರೆ ಸೋಲಾರ್ ಕ್ಯಾಮರಾಗಳನ್ನು ಬಳಸಿಕೊಂಡು ಬಸ್ ನಿಲ್ದಾಣಗಳಲ್ಲಿ ಅಳವಡಿಸಿ ಆನ್ಲೈನ್ ಮೂಲಕ ಪಾಕಿಸ್ತಾನಕ್ಕೆ ನೇರ ಪ್ರಸಾರ ಮಾಡುವಂತಹ ಪ್ರಯತ್ನ ನಡೀತಾ ಇತ್ತು. ಪಾಕಿಸ್ತಾನದ ಏಕೈಕ ಉದ್ದೇಶ ಭಾರತವನ್ನು ನಾಶ ಮಾಡೋದು ಮತ್ತು ನಾಗರಿಕರು, ರೈಲು ಹಾಗೂ ಬಸ್ಗಳ ಮೇಲೆ ದಾಳಿ ಮಾಡೋದಾಗಿದೆ. ಆದರೆ ಭಾರತೀಯ ಭದ್ರತಾ ಏಜೆನ್ಸಿಗಳು ಅಲರ್ಟ್ ಆಗಿರೋ ಕಾರಣಕ್ಕೆ ಇಂತಹ ಘಟನೆಗಳು ನಡೆಯೋಕ್ಕೂ ಮುಂಚೆನೇ ತಡೆಯಲಾಗ್ತಾ ಇದೆ. ಗಾಜಿಯಾಬಾದ್ನಿಂದ 6 ಜನರನ್ನ ಬಂಧಿಸಿ ಇವರ ಸಂಚನ್ನು ಬಯಲಿಗೆಳೆಯಲಾಗಿದೆ. ಜೊತೆಗೆ 2004ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾದ ನಂತರ 2006ರಲ್ಲಿ ಸಿಯಾಚನ್ನಿಂದ ಸೈನ್ಯವನ್ನು ಹಿಂತೆಗೆದುಕೊಳ್ಳುವ ಪ್ರಸ್ತಾವನೆಯನ್ನು ಸೇನೆಯ ಮುಂದಿಟ್ಟಿದ್ರಂತೆ. ಆದರೆ ಅವತ್ತಿನ ಸೇನಾ ಮುಖ್ಯಸ್ಥರು ಮತ್ತು ಅಧಿಕಾರಿಗಳು ಇದನ್ನು ಖಡಾಖಂಡಿತವಾಗಿ ವಿರೋಧ ಮಾಡ್ತಾರೆ. ಕೊನೆಗೆ ಸೋನಿಯಾ ಗಾಂಧಿಯವರ ಒತ್ತಡದ ಮೇರೆಗೆ ಸಿಯಾಚಿನನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡುವ ಶಾಂತಿ ಒಪ್ಪಂದಕ್ಕೆ ಪ್ರಯತ್ನಗಳು ಕೂಡ ನಡೆದಿದ್ವು. ಆದರೆ ಸೇನೆಯ ತೀವ್ರ ಪ್ರತಿರೋಧದಿಂದ ಅದು ಸಾಧ್ಯ ಆಗಲಿಲ್ಲ. ಅವತ್ತಿನ ರಕ್ಷಣಾ ಸಚಿವ AK ಆಂಟನಿ ಅವರು ಸಂಸತ್ನಲ್ಲಿ ಪಾಕಿಸ್ತಾನದೊಂದಿಗೆ ಶಾಂತಿ ಒಪ್ಪಂದದ ಬಗ್ಗೆ ಮಾತಾಡಿದ್ರು. ಆದರೆ ಆ ಶಾಂತಿ ಒಪ್ಪಂದ ಅಂದರೆ ಸಿಯಾಚಿನ್ ಅಥವಾ ಕಾಶ್ಮೀರವನ್ನು ಅವ್ರಿಗೆ ಬಿಟ್ಕೊಡೋದಾಗಿತ್ತು. ಎಂಥ ದುರಂತ ನೋಡಿ ನಮ್ಮ ದೇಶದ್ದು. ಪಾಕಿಸ್ತಾನದ ಮುಖ್ಯ ಉದ್ದೇಶವೇ ಗಜ್ವಾ ಎ ಹಿಂದ್ ಆಗಿದೆ. 1965ರ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಅವರು ಅಂಬಾಲಾದಲ್ಲಿ ಉಪಹಾರ, ಕರ್ನಾಲ್ನ ಲೂಟ, ಕೆಂಪುಕೋಟೆಯಲ್ಲಿ ರಾತ್ರಿಯ ಡಿನ್ನರ್ ಮಾಡುವ ಕನಸು ಕಂಡಿದ್ರು. ಭಾರತದ ಕೆಂಪುಕೋಟೆಯನ್ನು ವಶಪಡಿಸಿಕೊಳ್ಳೋದಕ್ಕೆ ಸಂಚು ರೂಪಿಸಿದ್ರು. 2010ರಲ್ಲಿ ಮನಮೋಹನ್ ಸಿಂಗ್ ಅವರು ಕಾಶ್ಮೀರಕ್ಕೆ ಭೇಟಿ ನೀಡುವ ಮುನ್ನ 25 ಉಗ್ರರನ್ನು ಬಿಡುಗಡೆ ಕೂಡ ಮಾಡಿದ್ರು. ಜೊತೆಗೆ ಅವರೇ ಮುಂದೆ ಪಠಾಣ್ಕೋಟ್ ಮತ್ತು ಸಂಸತ್ತಿನ ಮೇಲೆ ದಾಳಿ ನಡೆಸಿದ್ರು ಅನ್ನೋ ಸತ್ಯ ಕೂಡ ನಾವು ಒಪ್ಕೊಳ್ಳೇಬೇಕು. ಪಾಕಿಸ್ತಾನಕ್ಕೆ ನೀವು ಭೂಮಿ ಅಥವಾ ಸಂಪತ್ತನ್ನು ಕೊಟ್ಟರೂ ಕೂಡ ಅವ್ರು ಸುಮ್ಮನಿರೋದಿಲ್ಲ. ಪಾಕಿಸ್ತಾನವನ್ನು ತಣ್ಣಗೆ ಮಾಡಬೇಕು ಅಂದರೆ ಇರೋದು ಎರಡೇ ದಾರಿ. ಒಂದು, ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡಬೇಕು, ಅಥವಾ ಆ ದೇಶವನ್ನೇ ವಿಭಜಿಸಿದ್ರೆ ಮಾತ್ರ ಅವ್ರು ಸುಮ್ಮನಾಗೋದು. ಮೋದಿ ಸರ್ಕಾರ ಇಂತಹ ದೇಶದ್ರೋಹಿ ಕೃತ್ಯಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಆದರೆ ವಿರೋಧ ಪಕ್ಷದ ನಾಯಕರು ಪರೋಕ್ಷವಾಗಿ ಇಂತಹ ಶಕ್ತಿಗಳಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ರಾಹುಲ್ ಗಾಂಧಿ ಅಂತವರೇನಾದರೂ ಪ್ರಧಾನಿ ಆದರೆ ದೇಶದ ಅರ್ಧ ಭಾಗ ಪಾಕಿಸ್ತಾನಕ್ಕೆ, ಇನ್ನರ್ಧ ಭಾಗ ಚೀನಾಕ್ಕೆ ಸೇರಿ ಹೋಗ್ಬೋದೇನೋ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.